ಪ್ಲೀಸ್ ಅರ್ಜೆಂಟ್ ಮಾಡಬೇಡಿ, ಸ್ವಲ್ಪ ಯೋಚನೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನಾನು ದುರ್ಗನ ಆಮೇಲೆ ಕರ್ಕೊಂಡು ಬರ್ತೀನಿ. ನೀವೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಈ ಡಿವೋರ್ಸ್ ಆಗಬೇಕಷ್ಟೆ. ಡೋಂಟ್ ವರಿ ಮಿಸ್ಟರ್ ಶರತ್, ಮದುವೆ ಆಗಿ ನೀವು ಇನ್ನೂ 15 ದಿನ ಕೂಡ ಆಗಿಲ್ಲ. ಪ್ರೋಸೆಸ್ ಸ್ವಲ್ಪ ಈಸಿ ಆಗುತ್ತೆ. ನೀವು ಆರಾಮಾಗಿ ಡಿವೋರ್ಸ್ ತಗೋಬೋದು. ಆಗಿರೋ ಮದುವೆನ ಮುರಿಯೋದು ಬೇಡ, ಹೊಂದ್ಕೊಂಡು ಹೋಗಿ ಅಂತ ಹೇಳ್ಬೋದಿತ್ತು. ಅದನ್ನು ಬಿಟ್ಟು ಈಸಿಲಿ ಡಿವೋರ್ಸ್ ಸಿಗುತ್ತೆ ಅಂತ ಹೇಳ್ತಿದಾರಲ್ಲ. ಛೇ. ಹೌದು, ನೀವು ಇಷ್ಟು ಬೇಗ ಡಿವೋರ್ಸ್ ತಗೊಳ್ತಿರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಅದು ಅಲ್ಲ, ಕಾರಣ ಇಲ್ಲದೆ ಡಿವೋರ್ಸ್ ಕೊಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಪರ್ಸ್ನಲ್ಲೇ ಆಗಿರ್ಬೋದು, ಬಟ್ ಆದರೆ ನನಗೆ ಕಾರಣ ಬೇಕಲ್ವಾ? ಎನಿಥಿಂಗ್ ಅವರ ಕ್ಯಾರೆಕ್ಟರ್ ಬಗ್ಗೆ? ಏಯ್ ಚೀಚೆ, ಹಾಗೆಲ್ಲ ಏನಿಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ, ಅದಕ್ಕೆ ಈ ಡಿವೋರ್ಸ್ ಬೇಕು ಅಷ್ಟೇ, ಬೇರೆ ಇನ್ನೇನು ರೀಸನ್ ಇಲ್ಲ. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಪ್ರಶ್ನೆ ಕೇಳಬೇಡಿ ಪ್ಲೀಸ್. ಶರತ್ ಅವರೇ, ಜಗತ್ತಲ್ಲಿ ಎಷ್ಟೋ ಮದುವೆಗಳು ಇಷ್ಟ ಇಲ್ಲದೆ ನಡೆಯುತ್ತೆ, ಆದರೂ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೀವಿಬ್ಬರಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತೀರಾ, ಆದರೂ ಯಾತಕ್ಕೆ? ಸರ್ ನೋಡಿ, ಇದು ನಾನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಮದುವೆ ನಮ್ಮಿಬ್ಬರಿಗೂ ಒಪ್ಪಿಗೆ ಇಲ್ಲದೆ ಆಗಿರುವಂಥ ಮದುವೆ. ಇದನ್ನ ಕಂಟಿನ್ಯೂ ಮಾಡೋದಕ್ಕೆ ನಮ್ಮಿಬ್ಬರಿಗೂ ಇಷ್ಟ ಇಲ್ಲ. ಇಷ್ಟೇ ಇಲ್ಲದಿರೋದನ್ನ ಕಂಟಿನ್ಯೂ ಮಾಡೋದಕ್ಕಿಂತ ಎಂಡ್ ಮಾಡೋದು ಒಳ್ಳೆಯದು. ಹಾಗಾಗಿ ನನಗೆ ಆದಷ್ಟು ಬೇಗ ಈ ಡಿವೋರ್ಸ್ ಆಗಬೇಕು. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಶಿ ಡಿಸರ್ವ್ಸ್ ಬೆಟರ್ ಆ್ಯಕ್ಚುಲಿ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ನಾನು ಹೋಗಿ ಆಮೇಲೆ ಕರ್ಕೊಂಬರ್ತೀನಿ. ಓಕೆ. ಇವತ್ತಿವ್ರೆ ಡಿವೋರ್ಸ್ನ ಹೇಗೆ ನಿಲ್ಲಿಸ್ಲಿ? ತಾಯಿ, ನಿನ್ನ ಲೆಕ್ಕಾಚಾರನೇ ಅರ್ಥ ಆಗಲ್ಲ. ಅವರಿಬ್ರು ಇಷ್ಟು ಬೇಗ ದೂರ ಆಗೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಾವು ಕಷ್ಟಪಟ್ಟು ಅವ್ರ ಮದುವೆ ಮಾಡಿಸಿದ್ ಯಾಕೆ? ಅವರಿಬ್ರು ದೂರ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರಿಬ್ರು ಏನಾದರೂ ದೂರ ಆದರೆ ಯಾವುದಕ್ಕೂ ಅರ್ಥ ಇರಲ್ಲ. ಇಲ್ಲ, ಇದನ್ನೆಲ್ಲ ತಡಿಬೇಕು, ಹೇಗಾದರೂ ಮಾಡಿ ಇದನ್ನ ತಡಿಬೇಕು ತಾಯಿ. ಇದಕ್ಕೆ ನೀನೇ ದಾರಿ ತೋರಿಸ್ಬೇಕು ತಾಯಿ, ನೀನೇ ದಾರಿ ತೋರಿಸ್ಬೇಕು. ಗುರುಗಳೇ, ರಕ್ತಚಂದ್ರ ಅಂದರೆ ಅಷ್ಟು ಶಕ್ತಿಶಾಲಿನಾ? ಅದ್ರ ಮಹತ್ವ ಏನು? ಹೌದು, ರಕ್ತಚಂದ್ರ ಅಂದರೆ ತುಂಬ ಶಕ್ತಿಶಾಲಿ. ನಿನಗೆ ಈ ಸ್ಥಳದ ಹಿನ್ನೆಲೆ ಗೊತ್ತಾ? ಗೊತ್ತಿಲ್ಲ. ಮೊದಲು ಈ ಜಾಗನ ಒಬ್ಬ ರಾಜ ಆಳ್ತಾ ಇದ್ದ. ಅವನು ಇಲ್ಲಿ ಒಂದು ಗುಡಿನೂ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದ. ಗುಡಿ ಮುಗಿಯೋವರೆಗೇನೆ ಅವನು ತೀರ್ಕೊಂಡ್ಬಿಟ್ಟ. ಆದರೆ ಅವನು ಪ್ರೇತಾತ್ಮ ಆಗಿ ಅಲಿತಾ ಇದ್ದಾನಂತೆ. ಅಯ್ಯೋ, ಆಮೇಲೇನು? ಅವನ ಅಂತರಾತ್ಮ ಆಗಿ ಭೂಮಿ ಮೇಲೆ ಅಲಿತಾ ಇರ್ತಾನೆ. ರಕ್ತಚಂದ್ರದ ದಿನ ಚಂದ್ರ ಸಾಧಾರಣಕ್ಕಿಂತ ಬಹಳ ಶಕ್ತಿಶಾಲಿಯಾಗಿರ್ತಾನೆ. ಚಂದ್ರ ಪೂರ್ತಿ ಬೆಳಗ್ತಾ ಇರುವಾಗ ಆ ರಾಜನಿಗೆ ಅವನ ರಕ್ತ ಸಂಬಂಧಿಗಳ ಜೊತೆ ಮಾತಾಡೋಕೆ ಕೆಲವು ನಿಮಿಷಗಳ ಅವಕಾಶ ಸಿಕ್ತಿತ್ತಂತೆ. ಒಂದು ರಕ್ತಚಂದ್ರದ ದಿನ ಆ ರಾಜ ತನ್ನ ಮಗನಿಗೆ ಕಾಣಿಸ್ಕೊಂಡು ತನ್ನ ಹರಕೆ ಬಗ್ಗೆ ತಿಳಿಸಿದ್ನಂತೆ. ನಂತರ ಅವನ ಮಗ ತಡ ಮಾಡದೆ ಈ ಗುಡಿ ಕಟ್ಟಿಸಿ ಹರಕೆ ತೀರಿಸಿದ್ನಂತೆ. ಅಂದರೆ ಇವತ್ತು ರಕ್ತಚಂದ್ರ, ಹಾಗಾದರೆ ಎಲ್ಲ ದೇವಗಳು ಅವ್ರ ರಕ್ತ ಸಂಬಂಧಿಗಳ ಜೊತೆ ಮಾತಾಡ್ಬೋದಾ ಗುರುಗಳೇ? ಎಲ್ಲ ದೆವ್ವಗಳು ಅಲ್ಲ, ಕಷ್ಟದಲ್ಲಿರೋ ತಮ್ಮವರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಾವಲ್ಲ, ಆ ದೆವ್ವಗಳು ಮಾತ್ರ ರಕ್ತಚಂದ್ರನ ದಿನ ಕಾಣಿಸ್ಕೊಂಡು ರಕ್ತ ಸಂಬಂಧಿಗಳ ಜೊತೆ ಕೆಲವು ನಿಮಿಷ ಮಾತಾಡಬಹುದು. ತಾಯಿ, ಏನ್ ನಿನ್ ಲೀಲೆ? ನನ್ನ ಕಾಲು ಕಾರಣ ಇಲ್ಲದೆ ಈ ಗುಡಿ ಕಡೆ ಬಂದಾಗ್ಲೇ ಅನ್ಕೊಂಡೆ ನೀನೇನೋ ದಾರಿ ತೋರಿಸ್ತೀಯ ಅಂತ. ಈಗ ನನಗೆ ದಾರಿ ಸ್ಪಷ್ಟವಾಗಿ ಕಾಣಿಸ್ತಿದೆ ತಾಯಿ. ನಾನು ಅದೇ ದಾರಿನಲ್ಲಿ ನಡೀತೀನಿ ತಾಯಿ, ನಡೀತೀನಿ. ಆ ಟೈಮಲ್ಲಿ ನಾನು ಮಾಳವಿಕನ ಮದುವೆ ಆದೆ. ಅವಳು ನಿನ್ನ ಅಪ್ಪ ಮತ್ತು ಅತ್ತೆನ ಸ್ವಂತ ಅಮ್ಮನ ಹಾಗೆ ನೋಡ್ಕೋತಾ ಇದ್ಲು. ಇವರು ಅಷ್ಟೇ ಮಾಳವಿಕನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ನಿನಗೆ ಗೊತ್ತಲ್ವಾ ಪುಟ್ಟಿ,
ಜಗತ್ತಿನಲ್ಲಿ ಕೆಟ್ಟವರಿದ್ದ ಹಾಗೆ ಒಳ್ಳೆಯವರು ಇರ್ತಾರೆ. ಯಾರೋ ಒಂದಷ್ಟು ಜನ ಸ್ಟೆಪ್ ಮದರ್ಸ್ಗಳು ಬ್ಯಾಡ್ ಆಗಿರ್ತಾರೆ ಅಂದರೆ ಎಲ್ಲರೂ ಬ್ಯಾಡ್ ಆಗಿರಲ್ಲ. ಪಾಪ ದುರ್ಗಾ ಎಷ್ಟು ಒಳ್ಳೆಯವಳು ನೋಡು. ಅವಳು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು. ಅವಳ ಮೇಲೆ ಯಾಕೆ ನಿನಗೆ ಕೋಪ? ಅವಳು ನೀನು ಹೇಳಿದ ಥರನೇ ಬ್ಯಾಡ್ ಗರ್ಲ್ ಆಗಿದ್ರೆ ಈ ತಾತ ಅವಳನ್ನ ಮನೆಗೆ ಸೇರಿಸ್ತಾ ಇರಲಿಲ್ಲ. ನೀನು ವೆರಿ ಗುಡ್ ಗರ್ಲ್. ಆಗ್ಲೂ ಬೇರೆ ತೆಗಿಯಕ್ಕಾಗ್ತಿಲ್ವಲ್ಲ? ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗೀರಿ. ದುರ್ಗಾ ಪ್ಲೀಸ್ ಒಂದೇ ಒಂದ್ಸಲ ಕನ್ನಡಿ ನೋಡು. ನಾನು ನಿನಗೆ ಏನು ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ಅಂಬಿಕಾ ಅವರೇ, ದಯವಿಟ್ಟು ನಾನು ಇಲ್ಲಿಂದ ಹೋಗಕ್ ಬಿಟ್ಬಿಡಿ. ನನಗೆ ತುಂಬಾ ಭಯ ಆಗ್ತಿದೆ. ಬಾಗ್ಲು ತೆಗೀರಿ. ಅಂಬಿಕಾ ಅವರೇ, ನಾನು ಇಲ್ಲಿಂದ ಹೋಗ್ತೀನಿ, ಬಿಟ್ಬಿಡಿ ನನ್ನ. ದುರ್ಗಾ, ಭಯ ಪಡ್ಬೇಡ. ನಾನು ಯಾವತ್ತಾದ್ರೂ ನಿನಗೇನಾದ್ರೂ ಮಾಡಿದೀನ? ಇಲ್ಲ ತಾನೇ. ನಾನು ಡೋರ್ ಓಪನ್ ಮಾಡ್ತೀನಿ, ಒಂದೇ ಒಂದ್ಸಲ ಕನ್ನಡಿ ನೋಡು. ಮಾಯ.